ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಮದುವೆಗಳಲ್ಲಿ ಅಥವಾ ಇನ್ಯಾವುದೇ ರೀತಿ ಫಂಕ್ಷನ್ಗಳಲ್ಲಿ ಅಡುಗೆ ಭಟ್ರು ಮಾಡುವಂಥ ದಮ್ ವಾಂಗಿಬಾತ್ ತುಂಬಾ ರುಚಿಯಾಗಿರುತ್ತೆ. ಇಂದಿನ ವಿಡಿಯೋನಲ್ಲಿ ಮನೆಯಲ್ಲೇ ಸುಲಭವಾಗಿ ಅಡುಗೆ ಭಟ್ರು ಮಾಡೋ ರೀತಿಯಲ್ಲೇ ಅದೇ ರುಚಿ ಕೊಡೋವಂಥ ದಮ್ ವಾಂಗಿಬಾತ್ ಮಾಡೋ ವಿಧಾನನ ನೋಡೋಣ. ಹಾಗೆಯೇ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. 1 ಗ್ಲಾಸಷ್ಟು ಬುಲೆಟ್ ರೈಸ್ ತೊಗೊಂಡಿದ್ದೀನಿ ನೋಡಿ. ಈ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಸುಮಾರು 300 ಗ್ರಾಮಷ್ಟಿದೆ. ಈ 1 ಗ್ಲಾಸ್ ಅಕ್ಕಿಗೆ ಬಾತ್ ಮಾಡೋ ವಿಧಾನ ನೋಡೋಣ. ನಾನಿಲ್ಲಿ 4 ಹಸಿರು ಬದನೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿಬಿಟ್ಟು ಉಪ್ಪು ನೀರಿನಲ್ಲಿ ಇಟ್ಕೊಳ್ಳೋಣ. ದಮ್ ವಾಂಗಿಬಾತ್ಗೆ ಹಸಿರು ಬದನೆಕಾಯೇ ಚೆನ್ನಾಗಿರುತ್ತೆ ನೋಡಿ. 4 ಬದನೆಕಾಯಿಗಳನ್ನ ಕಟ್ ಮಾಡಿಬಿಟ್ಟು ಉಪ್ಪು ನೀರಿನಲ್ಲಿ ಇಟ್ಟಿದ್ದೀನಿ. ಕೆಲವೊಂದು ಪದಾರ್ಥಗಳನ್ನ ರುಬ್ಗಳನ್ನ ಮಿಕ್ಸಿ ಜಾರ್ಗೆ 1 ಇಂಚಷ್ಟು ಶುಂಠಿ ಸೇರಿಸಿದ್ದೀನಿ, 10 ಎಸಳು ಬೆಳ್ಳುಳ್ಳಿ, 1/4 ಕಪ್ಪಷ್ಟು ತೆಂಗಿನ ತುರಿ ಅಥವಾ ತೆಂಗಿನ ಚೂರು ಸೇರಿಸೋಣ. 5 ಬ್ಯಾಡಗಿ ಮೆಣಸಿನ್ಕಾಯಿನ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆಗಳ ಕಾಲ. ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಸಣ್ಣ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದನ್ನು ಸೇರಿಸ್ತಾ ಇದ್ದೀನಿ. ಇದಿಷ್ಟು ನುಣ್ಣಗೆ ರುಬ್ಕೋಬೇಕು. ಇವಾಗ ಕುಕ್ಕರ್ಗೆ 4 ಸಣ್ಣ ಸೌಟಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ 2 ಪಲಾವ್ ಎಲೆ, 2 ಚಕ್ಕೆ, 4 ಹಸಿರು ಏಲಕ್ಕಿ, 1 ಸ್ಟಾರ್ ಅನೀಸ್ ಮತ್ತು ಮರಾಠ ಮೊಗ್ಗು ಸೇರಿಸಿದ್ದೀನಿ. ದೊಡ್ಡ ಸೈಜಿನ 1 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸಿ ಇದೆಲ್ಲ ಚೆನ್ನಾಗಿ ಬಾಡಿಸ್ಬೇಕು. ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸಿದ ನಂತರ ಅರ್ಧ ಕಪ್ಪಷ್ಟು ದಪ್ಪ ಮೆಣಸಿನ್ಕಾಯಿ ಹೆಚ್ಚಿರೋವಂಥದ್ದು ಸೇರಿಸ್ತಾ ಇದ್ದೀನಿ. ಹಸಿರು ಬಟಾಣಿ ಹಾಕ್ತಾ ಇದ್ದೀನಿ 1/3 ಕಪ್ಪಷ್ಟು. ಬದನೆಕಾಯಿ ಹೋಳುಗಳನ್ನ ಸೇರಿಸೋಣ. ಮೀಡಿಯಮ್ ಸೈಜ್ನ 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೋಣ. ಇದೆಲ್ಲ ಚೆನ್ನಾಗಿ ಬಾಡಿಸಿದ್ದಾಗಿದೆ. ಈ ಹಂತದಲ್ಲಿ ರುಬ್ಬಿರೋ ಮಸಾಲೆ ಸೇರಿಸೋಣ. ಮಸಾಲೆ ಸೇರಿಸಿದ ನಂತರ ಕೂಡ ಚೆನ್ನಾಗಿ ಬಾಡಿಸ್ಬೇಕು. ವಾಂಗಿಬಾತ್ ಪುಡಿ ಸೇರಿಸ್ತಾ ಇದ್ದೀನಿ 3 ಟೀ ಸ್ಪೂನ್ ಅಷ್ಟು. ಒಂದು ಗ್ಲಾಸಷ್ಟು ಅಕ್ಕಿ ಇಟ್ಕೊಂಡಿದ್ನಲ್ಲ, ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನು ಸಂಪೂರ್ಣವಾಗಿ ಶೋಧಿಸ್ಬಿಟ್ಟು ಸೇರಿಸ್ತಾ ಇದ್ದೀನಿ.
1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಸೇರಿಸೋಣ. ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಒಂದು ಸಣ್ಣ ಪೀಸ್ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಇದು ಟೇಸ್ಟು ಬ್ಯಾಲೆನ್ಸ್ ಆಗುತ್ತೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಇದಿವಾಗ ಲಿಡ್ ಕ್ಲೋಸ್ ಮಾಡೋಣ. ಇದು 2 ವಿಷಲ್ ಆಗಬೇಕು. ನೋಡಿ, ಕುಕ್ಕರ್ 2 ವಿಷಲ್ ಆಗಿ ಪ್ರೆಷರ್ ರಿಲೀಸ್ ಆಗಿದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ರೈಸ್ ಎಲ್ಲ ಹದವಾಗಿ ಬೆಂದಿದೆ. ನೀವು ಇದನ್ನು ರಾಯ್ತಾ ಜೊತೆಗೆ ಅಥವಾ ಚಟ್ನಿ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ರುಚಿಯಾದಂಥ ದಮ್ ವಾಂಗಿಬಾತ್ ಸಿದ್ಧವಾಗಿದೆ. ಈ ಟೇಸ್ಟಿ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.